ಎರಡನೇದಾಗಿ ದೇವರು ಕೇಳ್ತದೆ, ನಿನ್ ಚಿಂತಾ ಭಾರವನ್ನ ದೇವರ ಮೇಲೆ ಹಾಕದ ಮೇಲೆ ನಿನಗೆ ಆತನ ಮೇಲೆ ವಿಶ್ವಾಸ ಇರ್ಬೇಕಂತೆ. ವಿಶ್ವಾಸ ಇಲ್ಲದವನ ಮೇಲೆ ನೀನ್ ಏನಾದ್ರೂ ಕೊಟ್ರೆ, ಈಗ ಯಾರನ್ನ ಏನೋ ನೋಡಿದ್ದೇನೆ, ಅಯ್ಯೋ ಮಾತು ಕೊಟ್ಬಿಟ್ಟಿದ್ದೀರಿ. ಕೆಲವು ಸಾರಿ ನಾವು ಸಿಗಾಕೊಂಡ್ಬಿಡ್ತೀವಿ. ಕೆಲವು ಸಾರಿ ಮಾತು ಕೊಟ್ಬಿಟ್ಟಿದೀವಪ್ಪ, ಇವ್ನ ಹೆಂಗಪ್ಪ ಮಾಡದ, ಇರ್ಲಿ ಬಿಡು ನೋಡೋಣ ಅಂತ ಹೇಳಿರ್ತೀವಿ. ಅವ್ನಿಗೆ ಏನೋ ಒಂದು ಜವಾಬ್ದಾರಿಗೆ ಕೊಟ್ಟಿರ್ತೀವಿ, ಹಣ ಕೊಟ್ಟಿರ್ತೀವಿ, ಏನೋ ಒಂದ್ ತರಕ್ಕೊಂದು ವಸ್ತುಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟಿರ್ತೀವಿ. ಈ ಕೊಟ್ಟ ಮೇಲೆ ನಮ್ಗೆ ನಂಬಿಕೆ ಇರಕ್ಕಿಲ್ಲ, ಅನುಮಾನ. ಪಕ್ಕದವ್ರು ಕೇಳ್ತೀವಿ, ಇವ್ನು ಹೆಂಗೆ ಕೊಡೋದು ಕೊಟ್ಬಿಟ್ಟಿರ್ತೀವಿ, ಅವ್ನು ಹೆಂಗೆ ಬರ್ತಾನೋ ಇಲ್ಲೋ, ಬರ್ತಾನಿಲ್ಲ, ಏನ್ ಹೇಳ್ತಾಳೋ, ಏನ್ ಮಾಡ್ತಾನೋ ಅನುಮಾನಿಸ್ತಾ ಇರ್ತೀವಿ. ಹಾಗಾದ್ರೆ ಅನುಮಾನ ಪಡೋದಾದ್ರೆ ಅವ್ರಿಗೆ ಯಾಕೆ ಕೊಡ್ಬೇಕಾಗಿತ್ತು? ನೀನೇ ಹೋಗಿ ತಗೊಂಡ್ ಬರ್ಬೋದಾಗಿತ್ತಲ್ಲ. ಅರ್ಥ ಐತೈತ ನಾನು ಹೇಳೋದು? ಹಾಗಾದ್ರೆ ಒಬ್ಬ ಮನುಷ್ಯನ ಮೇಲೆ ಈ ರೀತಿಯಾದ ಅನುಮಾನಗಳು ನಮ್ಗೆ ಬರೋದು ಸಹಜನೇ. ಆದ್ರೆ ದೇವ್ರ ಮೇಲೆ ನಮ್ಗೆ ಅನುಮಾನ ಬರ್ತ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡ್ತಾ ಇರೋದು ನನ್ನ ನಂಬಿಕೆಗೆ ಆತನ ಆಧಾರನಾಗಿದ್ದಾನೆ. ನನ್ನ ನಂಬಿಕೆನ ಆತನ ಗೌರವಿಸ್ತಾನೆ. ನನ್ನ ನಂಬಿಕೆ ಎಂದಿಗೂ ವ್ಯರ್ಥವಾಗಿ ತಿರಸ್ಕರಿಸಕ್ಕಿಲ್ಲ ಅನ್ನೋ ತಿಳುವಳಿಕೆ, ಅನ್ನೋ ನಂಬಿಕೆ ನಮಗಿರ್ಬೇಕು. ಆದ್ರಿಂದ ನಾವು ಯಾವುದನ್ನ ದೇವರ ಮೇಲೆ ಚಿಂತಾ ಭಾರವನ್ನು ಹಾಕಿ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥನೆ ವಿಜ್ಞಾಪನೆ ಮಾಡಿ ನಾವು ಆತನ ಮೇಲೆ ಹಾಕ್ತೀವೋ, ಎರಡನೇದಾಗಿ ಆತನ ಮೇಲೆ ವಿಶ್ವಾಸ ಇಡೋರಾಗಿರ್ಬೇಕು. ದೇವರು ಖಂಡಿತವಾಗಿ ಈ ಕಾರ್ಯವನ್ನ ಮಾಡಬಲ್ಲ ಎಂಬುದಾಗಿ ನಾವು ನಂಬಬೇಕು. ಒಂದು ವೇಳೆ ನಮ್ಮ ನಂಬಿಕೆ ಕಮ್ಮಿ ಆಗಿದ್ರೆ ದೇವ್ರ ಸಹಾಯ ಕೇಳ್ಬೇಕು. ದೇವ್ರೆ, ಈ ವಿಷಯದಲ್ಲಿ ನನ್ನ ನಂಬಿಕೆಯನ್ನ ಬಲಪಡಿಸು. ನಾನು ನಿನ್ನ ವಚನವನ್ನ ನಾನು ನಂಬ್ತೀನಿ. ಅರ್ಥಾಯ್ತಾ? ನಂಬಿಕೆ ಇಡುವಾಗ ನಂಬಿಕೆಗೆ ಪರೀಕ್ಷೆಗಳು ಬರ್ತದೆ, ನಂಬಿಕೆಗಳಿಗೆ ಹೋರಾಟಗಳು ಬರ್ತದೆ. ಆ ನಂಬಿಕೆಗೆ ಹೋರಾಟವನ್ನು ಜಯಿಸಿ ನಾವು ವಿಶ್ವಾಸ ಇಡುವವರಾಗಿರ್ಬೇಕು. ಅರ್ಥಾಯ್ತಾ? ನಮ್ಮ ಜೀವಿತದಲ್ಲಿ ಏನ್ ಗೊತ್ತಾ, ಮನುಷ್ಯನನ್ನ ಸರಳವಾಗಿ, ನಿರ್ಭಯವಾಗಿ, ನಿರ್ಭೀತಿಯಾಗಿ, ಸಂಶಯ ಪಡದೆ ಮನುಷ್ಯನನ್ನ ನಂಬ್ತೀವಿ. ಆದ್ರೆ ದೇವ್ರ ಬಳಿ ಬರುವಾಗ ಅನುಮಾನ ಪಟ್ಟು 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 ನಂಬ್ತೀವಿ. ನಾವು ದೇವ್ರು ಅಂತ ಬರುವಾಗಲೇ ಅನುಮಾನ ಪಡ್ತೀವಿ. ದೇವ್ರು ಇದು ಮಾಡ್ತಾನಾ? ಇದು ಖಂಡಿತ ಸಾಧ್ಯನಾ? ಖಂಡಿತ ನಾನು ಬದಲಾಯ್ತೀನಾ? ಖಂಡಿತ ದೇವ್ರು ನನ್ಗೆ ಇದು ಕೊಡ್ತಾನ? ಖಂಡಿತ ಇದನ್ನ ನಡೆಸ್ತಾನ? ನನ್ನ ಜೀವಿತದಲ್ಲಿ ಹಿಂಗೆ ಆಯ್ತದ? ನಾನು ಗುಣವಂತಿನ? ಅನೇಕ ಅನುಮಾನಗಳು. ಆದ್ರೆ ಸತ್ಯವೇದ ಒಂದು ಮಾತು ಹೇಳ್ತದೆ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸೋ. ನೀನ್ ಏನನ್ನ ನಂಬ್ತೀಯೋ ಅದನ್ನೇ ನಿನ್ ಜೀವಿತದಲ್ಲಿ ಕಾರ್ಯ ನಡೆಯುತ್ತೆ. ನೀನ್ ನಂಬ್ತೀಯ, ದೇವ್ರು ಹೇಳ್ತಾ, ನೀನ್ ನಂಬೋದಾದ್ರೆ ದೇವ್ರ ಮಹಿಮೆನ ಕಾಣ್ತೀಯ ಅಂತ. ಹಾಗಾದ್ರೆ ಪ್ರೇರೆ, ನಾವು ನಂಬಿಕೆಗೋಸ್ಕರ ಪ್ರಾರ್ಥಿಸ್ಬೇಕು. ನಂಬಿಕೆ ಒಳಗಡೆ ಇರುವಂತ ಕಲ್ಮಶಗಳನ್ನು ತೆಗಿಬೇಕು. ಆ ಸಂದೇಹ, ಆ ಒಂದು ಅನುಮಾನ ಅನ್ನೋದೆಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ನಂಬಿಕೆ ಒಳಗಡೆ. ಅದನ್ನ ಆರಿಸ್ಬೇಕು. ಹೇಗೆ ನಿಮಗೆ ಅಕ್ಕಿ ಕೊಡುವಾಗ ಅದ್ರೊಳಗಡೆ ಇರೋ ಭತ್ತನೋ ಅದ್ರೊಳಗಡೆ ಇರೋ ಕಲ್ಲನ್ನ ಹೆಂಗ್ ಆರಿಸ್ತಿರಲ್ಲ, ಈ ಬೆಳೆ ತಗೊಬಂದ್ರೆ ಅದರಲ್ಲಿರುವಂತ ಕಲ್ಲುಗಳು ಅಲ್ವಾ ಆರಿಸ್ತಿರಲ್ಲ, ಹಂಗೆ ನಂಬಿಕೆ ಒಳಗಡೆ ಮಿಶ್ರಣವಾಗಿರುವಂತ ಅನುಮಾನಗಳು ತೆಗಿಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ನಾವು ಪ್ರಾರ್ಥಿಸುವಾಗ ನಂಬಿಕೆಗಾಗಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವರ ವಚನವನ್ನ ನಂಬಿ ನಂಬಿಕೆಯಲ್ಲಿ ನಾವು ನಡೆಯುವುದಕ್ಕೆ, ನಂಬಿಕೆಯಲ್ಲಿ ಮಾತನಾಡುವುದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದ್ರೆ ದೇವ್ರ ವಾಕ್ಯ ಹೇಳ್ತಿದೆ, ಮೊದಲನೇದಾಗಿ ನಾವು ಚಿಂತಾ ಭಾರವನ್ನ ದೇವರ ಮೇಲೆ ಹಾಕ್ಬೇಕಂತೆ. ಹೇಗೆ ಹಾಕ್ಬೇಕಂತೆ? ಪ್ರಾರ್ಥನೆ ಮೂಲಕ, ವಿಜ್ಞಾಪನೆ ಮೂಲಕ ಆತನ ಮೇಲೆ ಹಾಕಬಹುದು ನಾವು. ಇದೇ ಒಂದೇ ಮಾರ್ಗ ಇರೋದು. ಅರ್ಥ ಆಯ್ತಾ? ಎರಡನೇದಾಗಿ ಆತನ ಬಳಿಯಲ್ಲಿ ನೀ ಚಿಂತಾ ಭಾರವನ್ನ ವಹಿಸಿ ಬಿಟ್ಟ ಮೇಲೆ ಆತನ ಮೇಲೆ ನಂಬುವುದು ನಿನ್ನ ಕರ್ತವ್ಯ. ಅನುಮಾನಿಸಬಾರ್ದು, ನಂಬಬೇಕಷ್ಟೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆತನ ಯಾವಾಗಾರ ಮಾಡ್ಲಿ, ನಾವು ನಂಬಬೇಕು ದೇವರನ್ನ. ಒಂದ್ ವೇಳೆ ತಡವಾಗ್ಬೋದು, ಅಥವಾ ಆಗ್ಲೇ ಸಿಗ್ಬಹುದು, ಸಿಗದೇನೂ ಇರ್ಬೋದು. ವಿಶ್ವಾಸ ಕಳ್ಕೊಳ್ಬಾರ್ದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರ ಮೇಲೆ ವಿಶ್ವಾಸ ಇಡಬೇಕು. ನೀವ್ ಹೇಳ್ಬೇಕು, ನಿಮ್ಮ ನಂಬಿಕೆಯನ್ನ ಅರಕೆ ಮಾಡ್ಬೇಕು. ದೇವ್ರೆ, ನನ್ನ ನಂಬಿಕೆಯನ್ನ ನಿನ್ನ ಮಾನಿಸುವ ದೇವರು, ನಂಬುವವರನ್ನ ನಾಚಿಕೆ ಪಡಿಸ್ತಿರೋ ದೇವರು. ಕರ್ತ, ನಾನು ಈ ವಿಷಯದಲ್ಲಿ ನಂಬಿದ್ದೀನಿ, ಈ ವಿಷಯದಲ್ಲಿ ನನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು ನೀನು ಆಗಿದ್ಯಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ದೇವರನ್ನು ಸ್ತುತಿಸ್ಬೇಕು.